ದರ್ಶನ್ ಪುತ್ರ ವಿನೀಶ್ ಇದ್ದ ಕಾರು ಅಪಘಾತ ಪ್ರಕರಣ. ಅಶ್ವವೇಗ ನ್ಯೂಸ್ ವರದಿ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸ್ಪಷ್ಟನೆ. ಸಣ್ಣ ಅಪಘಾತ ಆಗಿರುವುದು ಸತ್ಯ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಇದು ಸರ್ವೇ ಸಾಮಾನ್ಯ. ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆದರೆ ಕಾರು ವಿನೀಶ್ ಚಾಲನೆ ಮಾಡ್ತಾ ಇರಲಿಲ್ಲ. ಅಪಘಾತವಾದ ತಕ್ಷಣ ಕಾರಿನಿಂದ ಇಳಿದು ಗಾಯಾಳುಗಳ ರಕ್ಷಣೆಯನ್ನ ಮಾಡಿದ್ದಾರೆ. ವಿನೀಶ್ ಇದ್ದ ಕಾರನ್ನ ಬೇರೆಯವರು ಚಲಾಯಿಸ್ತಾ ಇದ್ರು. ಇನ್ಸ್ಟಾ ಪೋಸ್ಟ್ ಮೂಲಕ ವಿಜಯಲಕ್ಷ್ಮಿ ದರ್ಶನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಗೆ ಕಾರ್ ಡ್ಯಾಶ್ ಬೋರ್ಡ್ ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಜೊತೆಗೆ ವಿನೀಶ್ ಕೂಡ ಈ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಪುತ್ರ ವಿನೀಶ್ ಇದ್ದ ಕಾರು ಅಪಘಾತ ಪ್ರಕರಣ. ಅಶ್ವವೇಗ ನ್ಯೂಸ್ ವರದಿ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸ್ಪಷ್ಟನೆ. ಸಣ್ಣ ಅಪಘಾತ ಆಗಿರುವುದು ಸತ್ಯ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಇದು ಸರ್ವೇ ಸಾಮಾನ್ಯ. ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆದರೆ ಕಾರನ್ನ ವಿನೀಶ್ ಚಾಲನೆ ಮಾಡ್ತಾ ಇರಲಿಲ್ಲ. ಅಪಘಾತವಾದ ತಕ್ಷಣ ಕಾರಿನಿಂದ ಇಳಿದು ಗಾಯಾಳುಗಳ ರಕ್ಷಣೆಗೆ ಮುಂದಾಗಿದ್ದ ಅಂತ ಕೂಡ ಅವರು ಹೇಳಿರುವಂಥದ್ದು ಇನ್ಸ್ಟಾಗ್ರಾಮ್ನ ಸ್ಟೋರಿಯಲ್ಲಿ ಬರ್ಕೊಂಡಿದ್ದಾರೆ. ವಿನೀಶ್ ಇದ್ದ ಕಾರನ್ನ ಬೇರೆಯವರು ಚಲಾಯಿಸ್ತಾ ಇದ್ರು. ಇನ್ಸ್ಟಾ ಪೋಸ್ಟ್ನ ಮೂಲಕ ವಿಜಯಲಕ್ಷ್ಮಿ ದರ್ಶನ್ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾರ್ ಡ್ಯಾಶ್ ಬೋರ್ಡ್ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇನ್ನು ದರ್ಶನ್ ಪುತ್ರ ವಿನೀಶ್ ಇದ್ದ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಶ್ವವೇಗ ನ್ಯೂಸ್ ವರದಿ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಣ್ಣ ಅಪಘಾತ ಆಗಿರುವುದು ಸತ್ಯ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಇದು ಸರ್ವೇ ಸಾಮಾನ್ಯ. ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆದರೆ ಕಾರನ್ನ ವಿನೀಶ್ ಚಾಲನೆ ಮಾಡ್ತಾ ಇರಲಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಇದೀಗ ವಿನೀಶ್ ಕಾರು ಅಪಘಾತ ಹೇಗಾಯಿತು ಅನ್ನೋದರ ಕುರಿತಾಗಿ ಈಗ ವಿಜಯಲಕ್ಷ್ಮಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಗಂಗಾ, ಏನಂದ್ರೆ ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಏನೋ ವಿನೀಶ್ ಇದ್ದಂತಹ ಕಾರು ಏನೋ ಅಪಘಾತ ಆಯ್ತು ಅಂತ ಹೇಳ್ಬಿಟ್ಟು ನಾವು ಅಶ್ವವೇಗ ನ್ಯೂಸ್ ನಿಂದ ವರದಿಯನ್ನ ಪ್ರಸಾರ ಮಾಡಿದ್ವಿ. ವಿನೀಶ್ ಅವರ ಕಾರನ್ನ ಓಡಿಸಿ ಅಪಘಾತ ಆಗಿರುವಂತದ್ದು ಅನ್ನೋದ ವಿಚಾರವಾಗಿ ಸ್ಥಳೀಯರು ಸಹ ಒಂದು ವಿಡಿಯೋಗಳನ್ನ ಸಹ ಮಾಡಿದ್ರು. ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ನಂತರ ಇದೀಗ ಏನು ಅಶ್ವವೇಗ ನ್ಯೂಸ್ ಆದ ನಂತರ ಇದೀಗ ವಿಜಯಲಕ್ಷ್ಮಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಕಾರು ಅಪಘಾತ ಆಗುವಂತದ್ದು ಕಾಮನು. ಆದ್ರೆ ವಿನೀಶ್ ಕಾರನ್ನ ಓಡಿಸ್ತಾ ಇದ್ದಿಲ್ಲ. ಅದರ ಬದಲಿಗೆ ನಮ್ಮ ಡ್ರೈವರ್ ಕಾರನ್ನ ಓಡಿಸ್ತಾ ಇದ್ರು ಅನ್ನೋದನ್ನ ಒಪ್ಕೊಂಡಿರುವಂತದ್ದು. ಜೊತೆಗೆ ಅಪಘಾತ ಆದ ಈ ರೀತಿಯ ಸಣ್ಣ ಮಟ್ಟಿಗೆ ಅಪಘಾತ ಆದಂತ ಸಂದರ್ಭದಲ್ಲಿ ಏನು ವಿನೀಶ್ ಸಹ ಕಾರಿನಿಂದ ಇಳಿದು ಏನೋ ಡ್ರೈವರ್ ಅಂದ್ರೆ ದ್ವಿಚಕ್ರ ವಾಹನದ ಸವಾರ ಯಾರಿದ್ದ ಆತನ ಒಂದು ಏನಾಗಿದೆ ಅನ್ನೋದ್ರ ಮಟ್ಟಿಗೆ ನಾವು ಕಾರನ್ನ ಇಳಿದು ಆತನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರ ಏನು ಈ ರೀತಿಯ ಒಂದು ವಿಡಿಯೋವನ್ನ ಮಾಡಿ ಇದನ್ನ ಹರಿದ್ಬಿಟ್ಟಾರೆ. ಆದ್ರೆ ವಿನೀಶ್ಗೂ ಯಾವುದೇ ರೀತಿಯಂತ ಒಂದು ಅಪಘಾತ ಆಗಿಲ್ಲ. ಆಗ ಮತ್ತೆ ವಿನೀಶ್ ಸಹ ಚೆನ್ನಾಗಿದ್ದಾನೆ ಅಂತ ನಾವು ಸಹ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಈಗ ಏನು ಅವರು ಮತ್ತೊಂದು ಕಡೆ ವಿನೀಶ್ ಅವರು ಡ್ಯಾಶ್ ಬೋರ್ಡ್ ನಲ್ಲಿ ಒಂದು ಕ್ಯಾಮ್ರಾವನ್ನ ಹಾಕಿರುವಂತದ್ದು. ಅಂದ್ರೆ ವಿನೀಶ್ ಕಾರನ್ನ ಓಡಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಫೋಟೋವನ್ನು ಸಹ ಲಭ್ಯ ಆಗಿರುವಂತದ್ದು. ಆದ್ರೆ ನಿಜವಾಗ್ಲೂ ಕಾರನ್ನ ಓಡಿಸ್ತಾ ಇದ್ರೆ ಡ್ರೈವರ್ ಅಥವಾ ಯಾರು ಅನ್ನೋದು ಸಹ ಒಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ವಿನೀಶೇ ಈ ಕಾರನ್ನ ಏನಾದ್ರೂ ಓಡಿಸ್ತಾ ಇದೆ ಅದು ನಿಜಕ್ಕೂ ಅಪರಾಧ ಆಗುತ್ತೆ. ಯಾಕಂದ್ರೆ ಒಂದು ಸಂಚಾರ ನಿಯಮಗಳ ಪ್ರಕಾರ ಏನು 18 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಕಾರನ್ನ ಚಾಲನೆ ಮಾಡ್ಬೇಕು. ಒಂದು ವೇಳೆ ಏನಾದ್ರು ಮೈನರ್ಸ್ ಅಂದ್ರೆ ಅಪ್ರಾಪ್ತರು ಯಾರಾದ್ರೂ ಈ ರೀತಿ ಕಾರನ್ನ ಓಡಿಸಿ ಅಪಘಾತವನ್ನ ಮಾಡಿದ್ರೆ ಅವರ ತಂದೆ ತಾಯಿಯನ್ನ ಬಂಧಿಸುವ ಸಾಧ್ಯತೆ ಇರುತ್ತೆ. ಮತ್ತೆ ಅವ್ರಿಗೆ ದಂಡ ವಿಧಿಸುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಈ ಒಂದು ವಿಚಾರದಲ್ಲಿ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಮಾತ್ರ ಸ್ಪಷ್ಟನೆ ಬಂದಿರುವಂತದ್ದು. ಆದ್ರೆ ಪೊಲೀಸರು ಕಡೆಯಿಂದ ಯಾವುದೇ ರೀತಿಯಂತ ಸ್ಪಷ್ಟನೆಗಳು ಇನ್ನೂ ಸಹ ಬಂದಿಲ್ಲ. ಅಂದ್ರೆ ಪೊಲೀಸರು ಆ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿದ್ರಾ ಇಲ್ವಾ, ಅಥವಾ ಅಲ್ಲಿನ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಗಳು ದ್ವಿಚಕ್ರ ವಾಹನದಲ್ಲಿ ಯಾರಿದ್ರು ಅವರ ಬಗ್ಗೆ ಏನಾದ್ರು ಮಾಹಿತಿ ಪಡೆದಿದ್ದಾರಾ ಏನೋ ಅನ್ನೋದ್ರ ಬಗ್ಗೆ ಸಹ ಇನ್ನೂ ತಿಳಿದು ಬರ್ಬೇಕಾಗಿರುವಂತದ್ದು. ಒಟ್ಟಿನಲ್ಲಿ ಏನು ನಿನ್ನೆ ನಡೆದಂತಹ ಒಂದು ಇನ್ಸಿಡೆಂಟ್ ಏನಿದೆ, ಈ ಒಂದು ಇನ್ಸಿಡೆಂಟ್ ಅನ್ನ ಸ್ವತಃ ವಿಜಯಲಕ್ಷ್ಮಿ ಅವರೇ ಒಪ್ಕೊಂಡಿರುವಂತದ್ದು. ಹೌದು, ನಮ್ಮ ಕಾರ್ನಲ್ಲಿ ಅಪಘಾತ ಆಗಿರುವಂತದ್ದು. ಆದ್ರೆ ನಮ್ಮ ಡ್ರೈವರ್ ಈ ಕಾರನ್ನ ಓಡಿಸ್ತಾ ಇದ್ದ, ವಿನೀಶ್ ಅವರು ಪಕ್ಕದಲ್ಲೇ ಇದ್ರು ಅಂತ ಹೇಳ್ಬಿಟ್ಟು ಈಗ ಪೋಸ್ಟ್ ನಲ್ಲಿ ಈ ರೀತಿ ಹಂಚಿಕೊಂಡಿರುವಂತದ್ದು. ಆದ್ರೆ ಕಾರನ್ನ ಓಡಿಸ್ತಾ ಇದ್ದು ಒಂದು ವೇಳೆ ವಿನೀಶ್ ಆದ್ರೆ ಅದು ನಿಜಕ್ಕೂ ಅಪರಾಧ ಆಗುತ್ತೆ. ಪೊಲೀಸರು ಸಹ ಅದಕ್ಕೆ ದಂಡ ಅಥವಾ ಫೈನ್ ಅನ್ನ ಹಾಕ್ಬೇಕಾಗುತ್ತೆ. ಜೊತೆಗೆ ಒಂದ್ ವೇಳೆ ಆ ರೀತಿ ಇಲ್ಲ ಅಂತ ಏನಾದ್ರು ಪೊಲೀಸರು ಏನಂದ್ರೆ ಅದು ಅವರ ವಾಹನದ ಚಾಲಕ ಯಾರಿರ್ತಾನೆ ಆತನನ್ನು ಸಹ ವಿಚಾರಣೆ ಮಾಡ್ಬೇಕಾಗುತ್ತೆ. ಆತನ ಲೈಸೆನ್ಸ್ ಇತ್ತಾ ಇಲ್ವಾ ಅಥವಾ ಅದು ವ್ಯಾಲಿಡ್ ಇಲ್ಲೇ ಇತ್ತಾ ಇಲ್ವಾ ಅನ್ನೋದನ್ನು ಸಹ ಪೊಲೀಸರು ಪರಿಶೀಲನೆ ಮಾಡ್ಬೇಕಾಗುತ್ತೆ. ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.